ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಐ ಆಮ್ ಫೈನಲಿ ಡೂಯಿಂಗ್ ಮೈ ವ್ಲಾಗ್ ಅಗೇನ್. ತುಂಬ ಖುಷಿ ಆಗ್ತಿದೆ. ಹಾಗೆ ಒಂದು ಸ್ವಲ್ಪ ಲೇಟ್ ಆಗೋಯಿತು. ಐ ಆಮ್ ವೆರಿ ವೆರಿ ಸಾರಿ ಗೈಸ್, ಐ ಆಮ್ ವೆರಿ ವೆರಿ ಸಾರಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ, ಎಲ್ಲ ಆರಾಮಾಗಿದ್ದೀರಾ ಅಂತ ಹೇಳಿ. ಆ್ಯಂಡ್ ಇವತ್ತು ವಿಷಯ ಏನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಇವತ್ತು. ಆ್ಯಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಎಲ್ರಿಗೂ. ಆಬ್ವಿಯಸ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವತ್ತೊಂದು ದಿವಸ ಎಲ್ಲರೂ ಎಂಜಾಯ್ ಮಾಡಿ, ನಿಮ್ಮ ಡೇ ನಮ್ಮ ಡೇ ಎಲ್ಲರ ಡೇ ಇವತ್ತು. ಸೊ ಯಾ, ಇವತ್ತು ಖುಷಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಒಂದು ರ್ಯಾಂಡಮ್ ವ್ಲಾಗ್, ಇಂಥದ್ದೇ ಕಂಟೆಂಟ್ ಅಂತಿಲ್ಲ. ಯಾ, ನೋಡುವ ಏನಾಗುತ್ತೆ ಇವತ್ತೊಂದು ದಿವಸ ಅಂತ. ಕಮ್ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಿಮ್ಮ ಸಪೋರ್ಟೆಲ್ಲ ನನಗೆ ತುಂಬ ಬೇಕಾಗಿದೆ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಬನ್ನಿ ಶುರು ಮಾಡುವ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಅಂತ ಅಲ್ಲ, ಮೊನ್ನೆ ಅಷ್ಟೇ ಆ ಪಪ್ಪಾಯನ ನೋಡಿದ್ದೆ, ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ನನಗೆ ಟೈಮ್ ಸಿಕ್ತು ಅಂತ ಹೇಳಿ ಬಂದೆ. ನೋಡಬೇಕಾದ್ರೆ ಅಷ್ಟರಲ್ಲಿ ಕೆಳಗೆ ಬಿದ್ದೋಗಿ ಚಟ್ನಿ ಆಗಿಬಿಟ್ಟಿದೆ. ಅದಕ್ಕೆ ಹೇಳೋದು, ಯಾವಾಗ ಕಾಣ್ತೀವೋ ಆಗಲೇ ತಿನ್ನಬೇಕು ಅಂತ. ಏನು ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಳ್ಳೋ ಸೀನೇ ಇಲ್ಲ. ಯಾಕಂದರೆ ಆ ಪಪ್ಪಾಯಿಗೆ ನನ್ನ ಹೊಟ್ಟೆ ಒಳಗೆ ಹೋಗಲಿಕ್ಕೆ ಅದೃಷ್ಟ ಇಲ್ಲ ಅನ್ಕೋತೀನಿ. ಗೈಸ್, ಪಪ್ಪಾಯ ಸಿಗಲಿಲ್ಲ ಅಂತ ಅಂದರು. ಮಾವಿನಕಾಯಿ ಇದೆ, ಆದರೆ ಗೊತ್ತಿಲ್ಲ ಕುಯ್ಯೋಕ್ಕಾಗುತ್ತೆ ನನ್ನ ಕೈಯಿಂದ ಅಂತ. ಯಾಕಂದರೆ ಮೇಲೆ ಇದೆ, ತುಂಬ ಮೇಲೆ ಇದೆ. ಆದರೂ ಟ್ರೈ ಮಾಡ್ತೀನಿ. ಇಲ್ಲೆಲ್ಲೂ ಇದಿಲ್ಲ, ಕೋಲಿಲ್ಲ, ಉದ್ದ ಕೋಲಿಲ್ಲ. ಇಲ್ಲಾಂದರೆ ಕುಯ್ಬೋದಿತ್ತು. ನೋಡುವ, ಕುಯ್ತೀನಿ ಅಲ್ವಾ ಗೊತ್ತಿಲ್ಲ, ಆದರೂ ನೋಡ್ತೀನಿ ಸಿಕ್ಕಿದ್ರೆ. ಮರಕ್ಕಂತೂ ಹತ್ತಲಿಕ್ಕೆ ಆಗಲಿಲ್ಲ, ಸೀಟ್ ಸಪೋರ್ಟಿಂದ ಸೀಟ್ ಮೇಲೆ ಹತ್ತಿದ್ದೀನಿ. ಈಗ ಕೈಗೆ ಸಿಗುತ್ತೆ. ಕಾಣಿಸ್ತಿದೆಯಾ ನೋಡಿ ಇಲ್ಲಿ, ನೋಡಿ ಇಲ್ಲಿ 1 2 3 4 ಹಾಗೆ ಮೇಲೆ ನೋಡಿದ್ರೆ ತುಂಬ ಇದೆ. ಒಂದು ಕೈಗೆ ಸಿಕ್ತು, ಇದನ್ನೇ ಕುಯ್ಕೊಳ್ಳೋ. ಅಯ್ಯೋ, ವಾಶ್ ಮಾಡಬೇಕು. ಬನ್ನಿ ಗಾಯ್ಸ್, ಫೈನಲಿ ಸಿಕ್ತು. ಫೈನಲಿ ಒಂದು ಮಾವಿನಕಾಯಿ ಸಿಕ್ತು. ಎಷ್ಟು ಈಸಿ ಆಯಿತು ನೋಡಿ ಕುಯ್ಲಿಕ್ಕೆ. ಬನ್ನಿ ಇದನ್ನ ವಾಶ್ ಮಾಡಿ ತಿನ್ನೋದು. ಫೈನಲಿ ಬಕೆಟಲ್ಲಿ ಒಂದು ಸ್ವಲ್ಪ ನೀರು ಸಿಕ್ತು, ಚೆನ್ನಾಗಿ ವಾಶ್ ಮಾಡ್ಕೊಳ್ಳುವ. ಹಾಂ, ಇದೀಗ ವಾಶ್ ಆಗಿದೆ. ಈಗ ಫುಲ್ ಕ್ಲೀನಾಗಿ ವಾಶ್ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟೆ, ವೀಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ಈಗ ಯೋಚನೆ ಬಂತು, ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಂಬ ಗಟ್ಟಿ ಗಾಯ್ಸ್, ಯಾಕೆಂದರೆ ಇದು ತುಂಬ ಬೆಳ್ಕೊಬಿಟ್ಟಿದೆ, ಅದಕ್ಕೆ ತುಂಬ ಗಟ್ಟಿ. ಇದನ್ನು ಕಟ್ ಮಾಡಲಿಕ್ಕಾಗಲ್ಲ. ಬೆಸ್ಟ್ ಹಾಗೆ ತಿನ್ನಬೇಕಾಗಿತ್ತು, ಕಚ್ಕೊಂಡು. ನೋಡಿ, ನಂಗೆ ಕಟ್ ಮಾಡಲಿಕ್ಕೂ ಸರಿಯಾಗಿ ಬರಲ್ಲ. ಇಲ್ಲಿಷ್ಟು ಇಷ್ಟು, ಇಲ್ಲಿ ಒಂದಿಷ್ಟು ಬರಲಿ. ಹೀಗಾದರೆ ನನ್ನ ಫ್ಯೂಚರ್ನ ನಾನು ನೆನೆಸ್ಕೊಂಡ್ರೆ ನನಗೇ ಅಯ್ಯೋ ಅನ್ನಿಸ್ತಿದೆ ಈಗಲೇ. ಆ್ಯಕ್ಚುಲಾಗಿ ವಿಷಯ ಏನು ಗೊತ್ತಾ ಗೈಸ್, ಈ ಹಣ್ಣಾಗಿರುತ್ತಲ್ಲ ಮಾವಿನಕಾಯಿ, ಅದನ್ನ ತಿನ್ನೋದಕ್ಕಿಂತ ಈ ಕಾಯಿ ಇರುತ್ತಲ್ಲ ಆ ಮಾವಿನಕಾಯಿನ ಉಪ್ಪು ಮೆಣಸು ಹಾಕೊಂಡು ತಿನ್ನೋದೇ ಮಜಾ, ಹೇಳಬೇಕು ಅಂತಂದರೆ. ಆ ಹಣ್ಣಾಗಿರೋದು ತಿನ್ನಲಿಕ್ಕೆ ಇಷ್ಟನೇ, ಬಟ್ ಅಷ್ಟು ಮಜಾ ಸಿಗಲ್ಲ ತಿನ್ನಲಿಕ್ಕೆ. ಇದಾದರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಫೀಲ್ ಮಾಡಿಕೊಂಡು, ಆಹಾ, ನನಗಂತೂ ತುಂಬ ಇಷ್ಟ. ಹಣ್ಣಾಗಿರೋ ಮಾವಿನಕಾಯಿಗಿಂತ ಕಾಯಿಯಾಗಿರೋ ಮಾವಿನಕಾಯಿನ ಉಪ್ಪು ಮೆಣಸು ಹಾಕೊಂಡು ತಿನ್ನೋದೇ ಇಷ್ಟ ನನಗೆ. ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಹಾಂ ಸಾಕು ಕಟ್ ಮಾಡಿದ್ದು. ಇನ್ನು ಪರ್ಫೆಕ್ಟಾಗಿ ನನಗೆ ಕಟ್ ಮಾಡೋಕ್ಕೆ ಬರಲ್ಲ, ಇದಕ್ಕೆ ಉಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ತಿನ್ಬಿಡ್ವಾ. ಓಕೆ, ಬಾಯ್.
ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಕಾಣಿಸ್ತಿದೆಯಾ? ಇಷ್ಟು ಮೆಣಸು ಸಾಕು ಅಂತ ಅನ್ಕೋತೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು. ಮತ್ತು ನಿಮ್ಮಲ್ಲೆಲ್ಲ ಇವತ್ತು ಮಳೆ ಬಂದಿದೆಯಾ? ನಮ್ಮೂರಿಗೆ ಇವತ್ತು ಮಳೆ ಇಲ್ಲ, ಮಳೆ ಮೋಡ ಇದೆ, ಗೊತ್ತಿಲ್ಲ. ಇನ್ನು ಆಮೇಲೆ ಎಲ್ಲಾದರೂ ಬರ್ಬೋದಾ ಇಲ್ವಾ ಗೊತ್ತಿಲ್ಲ. ಮಳೆ ಬಂದರೆ ಏನು ಚಂದನೇ ಗೈಸ್, ಯಾಕಂದರೆ ವಿಪರೀತ ಶೆಕೆ ಅಲ್ವಾ, ಬಿಸಿಲು ಬಿಸಿಲು ಬಿಸಿಲು. ನನಗಂತೂ ಸಾಕಾಗೋದು. ನನಗೆ ತುಂಬ ಬಿಸಿಲಾಗೋಯ್ತು. ಬಿಸಿಲು ತಡಿಲಿಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ಸ್ವಲ್ಪ ಮಳೆ ಬರಬೇಕು, ಆದರೆ ಈ ಗುಡುಗು ಮಿಂಚೆಲ್ಲ ಬರಬಾರ್ದು. ಯಾಕಂತಂದರೆ ಅದು ಬಂದರೆ ಒಂದು ಸ್ವಲ್ಪ ಭಯ ಆಗುತ್ತೆ. ಇದು ರೆಡಿ ಆಗಿದೆ ಅನ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಉಪ್ಪು ಮತ್ತು ಮೆಣಸನ್ನ ಮಿಕ್ಸ್ ಮಾಡಿದ್ದೀನಿ. ಈಗ ತಿನ್ನೋದಿ ಯಮ್ ಯಮ್. ಹೆವಿ ಖಾರ ಖಾರ ಫುಲ್ ಖಾರ ಗೈಸ್, ಖಾರ. ಆದರೂ ಖಾರ ಆದರೂ ಇದನ್ನೇ ತಿನ್ನಲಿಕ್ಕೆ ಇಷ್ಟ ಆಗೋದು. ಎಷ್ಟೇ ಖಾರ ಆದರೂ ಈ ಮಾವಿನಕಾಯಿ ಈ ಥರ ತಿನ್ನೋದೇ ಚೆನ್ನ. ಜಾಸ್ತಿ ಹುಳಿದೆ. ಖಾರ ಖಾರ. ನೀರು ಕುಡ್ಕೊಬರ್ತೀನಿ. ಖಾರ ಜಾಸ್ತಿಯಾಗಿ ನೀರು ಕುಡಿಬೇಕು ಅನ್ನಿಸ್ತಿಲ್ಲ. ವಿಷಯ ಏನಪ್ಪ ಅಂತಂದರೆ, ಇವತ್ತು ಸಂಡೇ ಆಗಿರೋ ಕಾರಣ ಸಂಡೇ ಅಲ್ಲ, ಫ್ರೈಡೇ, ಮರ್ತೇ ಹೋಯಿತು. ಫ್ರೈಡೇ ಆಗಿರೋ ಕಾರಣ ನನಗೆ ಸ್ವಲ್ಪ ಟೈಮ್ ಇದೆ. ಹಾಗಾಗಿ ಇವತ್ತು ನಾನು ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ಅದೇ ಈಗ ಓಡಾಡುವಾಗ ಸನ್ನಿಂದ ಫುಲ್ ಟ್ಯಾನ್ ಆಗುತ್ತೆ. ಹಾಗೆ ನನಗೆ ನೀವು ನೋಡ್ಬೋದು ಇಲ್ಲಿ ಪಿಂಪಲ್ ಎಲ್ಲ ಆಗಿದೆ. ಸೊ ಅದಕ್ಕೆ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನ ಅಪ್ಲೈ ಮಾಡುವ ಅಂತ ಹೇಳಿ. ಯೂಶ್ವಲಿ ನಾನು ಫೇಸ್ ಪ್ಯಾಕ್ ಎಲ್ಲ ಯೂಸ್ ಮಾಡಲ್ಲ, ಯಾವಾಗಾದರೂ ಒಂದೊಂದು ಸತಿ ಯೂಸ್ ಮಾಡ್ತೀನಿ ಅಷ್ಟೇ. ಏನಿಲ್ಲ, ಮನೇಲೇ ಫ್ರೆಶ್ ಆಗಿ ಅರಿಶಿನ, ಅದೇ ಟರ್ಮರಿಕ್ ಅಂತ ಏನು ಹೇಳ್ತೀವಿ, ಇದಲ್ಲ ಎಂಥ ಪೌಡ್ರ್ ಬರುತ್ತಲ್ಲ, ಪ್ಯಾಕೆಟ್ ಪೌಡ್ರ್, ಅದೆಲ್ಲ ಮನೇಲೇ ಬೆಳೆದಿರೋದು. ಅದನ್ನ ತಗೊಂಡು ಅದರಿಂದ ರೆಡಿ ಮಾಡಿರೋಂಥ ಇದು ಒಂದು ಫೇಸ್ ಪ್ಯಾಕ್, ಅದನ್ನು ನಾನು ಅಪ್ಲೈ ಮಾಡ್ಕೊಳ್ಳುವ ಅಂತ ಅಂದ್ಕೊಂಡಿದ್ದೀನಿ. ಸೊ ದ್ಯಾಟ್ ಅದರಿಂದ ಟ್ಯಾನ್ ಆಗಿರುತ್ತೆ, ಪಿಂಪಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ಲಾಂಗ್ ಬ್ಯಾಕ್ ನಾನು ಯೂಸ್ ಮಾಡಿದಾಗ ನಾನು ರಿಸಲ್ಟ್ನ ನೋಡಿದ್ದೀನಿ. ಸೊ ಹಾಗೆ
ನನಗೆ ವರ್ಕ್ ಆಗಿದೆ. ಸೊ ನಾನು ಟ್ಯಾನ್ ಹೋಗಲಿ, ಹಾಗೆ ಪಿಂಪಲ್ಸ್ ಕಮ್ಮಿ ಆಗಲಿ ಅಂತ ಹೇಳಿ ಅದನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಬನ್ನಿ ಅಪ್ಲೈ ಮಾಡ್ಕೊಳ್ಳೋಣ. ಇವಾಗ ಹೀಗಿದ್ದೀನಿ, ಆವಾಗ ಐ ಮೀನ್ ಅಪ್ಲೈ ಮಾಡ್ಕೊಂಡು ಆದಮೇಲೆ ಹೇಗೆ ಕಾಣ್ತೀನಿ ಅಂತ ಗೊತ್ತಿಲ್ಲ, ನೀವೇ ನೋಡಿ. ಆಲ್ರೆಡಿ ಅದನ್ನ ರೆಡಿ ಮಾಡ್ಕೊಳ್ಳೋವಾಗ ಕೈಯೆಲ್ಲ ಅರಿಶಿಣ ಆಗಿಬಿಟ್ಟಿದೆ. ಎಲ್ಲೋ ಡರ್ಟಿ ಫ್ಯಾಲೋ. ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆ, ಅಪ್ಲೈ ಮಾಡ್ಕೊಳ್ಳೋದಂತೆ ಏನಿಲ್ಲ, ಜಸ್ಟ್ ಕ್ಯಾಮ್ರಾನ ನೋಡಿಕೊಂಡೆ ಅಪ್ಲೈ ಮಾಡ್ತೀನಿ. ನಾನು ಹೊರಗೆ ಇದನ್ನ ಅಪ್ಲೈ ಮಾಡ್ಕೋಬೇಕಿತ್ತು, ಯಾಕಂದರೆ ಇದೆಲ್ಲ ಬಿದ್ದರೆ ಕಷ್ಟ, ಅಮ್ಮ ಬೈತಾರೆ. ಆ್ಯಕ್ಚುಲಿ ನಂಗೆ ಅಷ್ಟು ಟ್ಯಾನ್ ಆಗುತ್ತೆ, ಅಫ್ಕೋರ್ಸ್ ಹಾಗೇ ಆಗುತ್ತೆ. ಬಟ್ ಈ ಪಾರ್ಟ್ ಇದೆಲ್ಲ ಇಲ್ಲಿ ಜಾಸ್ತಿ, ಅದೊಂಥರ ಇದು ಕಾಣುತ್ತೆ ಗೈಸ್. ಸೆಲ್ಫ್ ಕೇರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಯು ನೋ. ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ದೆ ಇನ್ನು ಯಾರು ಕೇರ್ ಮಾಡ್ತಾರೆ? ನಮ್ಮನ್ನು ನಾವೇ ಕೇರ್ ಮಾಡ್ಕೋಬೇಕು. ಕಣ್ಗೆಲ್ಲ ಉಜ್ಕೋಬೇಡಿ, ಯಾರಾದರೂ ನೋಡ್ಕೊಂಡಿದ್ನ. ಕಣ್ಗೆಲ್ಲ ಉಜ್ಕೊಂಡ್ರೆ ಇನ್ನು ಅದು ಇರುತ್ತೆ. ಇದು ಜಾಸ್ತಿ ಅರಿಶಿಣ ಬಿಡ್ತಾ ಇಲ್ಲ, ಯಾಕಂದರೆ ಇದು ಯಾಕೆ ಅಂದರೆ ಏನು ಹೇಳ್ತಾರೆ, ಅದು ಇಷ್ಟೇ ಇದ್ದಿದ್ದು ಆಯಿತಾ, ತರಿಸಿರಲಿಲ್ಲ. ಯಾವಾಗಾದ್ರೂ ಒಂದ್ಸತಿ ಅಲ್ವಾ ಹಾಕೋದು, ತರಿಸ್ಲಿಲ್ಲ. ಅಲ್ಲಲ್ಲ, ಅದಕ್ಕಲ್ಲ, ಇದೇನು ಗೊತ್ತಾ, ಇದು ಹಸಿದು ತುಂಬ ಬಿಲ್ದಿಲ್ಲ, ತುದಿಯಿಂದ ಕಟ್ ಮಾಡ್ಕೊಂಡಿದ್ದಾಯ್ತಾ, ಹಾಗಾಗಿ ಇದಷ್ಟು ಅರಿಶಿಣ ಬಿಡಲ್ಲ. ತುಂಬ ಮೇಲೆ ಅಂದರೆ ತುಂಬ ಬೆಳೆದಿರುತ್ತಲ್ವ, ಅದನ್ನು ಕಟ್ ಮಾಡಿ ಅದನ್ನ ಇಟ್ಟು ಎಲ್ಲ ಒಣಗಿಸಿ ಎಲ್ಲ ರೆಡಿ ಮಾಡ್ಕೋತಾರೆ ಕೆಲವರು. ನಾನು ಒಣಗಿಸ್ಲಿಲ್ಲ, ಹಾಗೆ ಹಸಿನೇ ತಂದಿಟ್ಟಿದ್ರು, ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಅದು ಎಷ್ಟು ಕಲರ್ ಬಿಡ್ತಲ್ಲ, ಬಟ್ ಇಟ್ಸ್ ಓಕೆ, ಸಾಕು ಆಯಿತಾ. ಇನ್ನು ಹೇಗೆ ಚೆಂದ ಹಚ್ಕೊಂಡು ಬಿಟ್ಬಿಡೋದು, ನನಗೆ ಸಾಕಾಯಿತು. ಆ್ಯಂಡ್ ಇದನ್ನೇ ಹಚ್ಕೋಬೇಕು ಅಂತಿಲ್ಲ, ಇದ್ರ ಜೊತೆ ಆಲೋವೆರಾ ಜೆಲ್ ಏನಿರುತ್ತೆ ಅದು ಇದರಿಂದ ಶಾಪಿಂದ ತಂದು ಹಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನನ್ನನ್ನು. ಆಲೋವೆರಾ ಜೆಲ್ ಏನಿರುತ್ತೆ ಅದೇ ಮನೇಲಿ ಬಿಡಿಸಿರ್ತಾರಲ್ಲ ಅದನ್ನ ಹೇಳ್ತಾ ಇರೋದು. ಅದನ್ನು ತಗೊಂಡು ನೀಟಾಗಿ ಅಪ್ಲೈ ಮಾಡಿಕೊಂಡ್ರೂ ಆಗುತ್ತೆ ಇದ್ರ ಜೊತೆಗೆ, ಓಕೆನಾ. ಆ್ಯಕ್ಚುಲಾಗಿ ಟೈಮ್ ತೊಗೊಳ್ಳುತ್ತೆ ಗಾಯ್ಸ್, ಅಂದರೆ ಡ್ರೈ ಆದಮೇಲೆ ನಾವು ಏನು ವಾಶ್ ಮಾಡ್ತೀವಲ್ಲ, ಆದರೂ ಕಲರ್ ಹಾಗೇ ಇರುತ್ತೆ ಎಲ್ಲೋ. ಬಟ್ ಒಂದು 2-3 ವಾಶಲ್ಲಿ ಹೋಗೋದಷ್ಟೇ, ಇದು ಒಂದೇ ವಾಶಲ್ಲಿ ಹೋಗಲ್ಲ. ಇದು ಸ್ವಲ್ಪ ಕಷ್ಟನೇ ಬೇಗ ಹೋಗಬೇಕು ಅಂತ ಅಂದರೆ, ಆಯಿತಾ. ಆಲೋವೆರಾ ಜೆಲ್ನ ಹಾಕ್ಕೊಂಡ್ರೂ ಆಗುತ್ತೆ, ಗ್ಲೋ ಬರ್ಬೋದು ಇನ್ನೊಂದು ಸ್ವಲ್ಪ, ಬಟ್ ಅದು ತುಂಬ ಒಳ್ಳೆಯದು. ಹಾಗೆ ಆಲೋವೆರಾ ಒಳ್ಳೆಯದು, ಅದನ್ನ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಇದ್ರ ಜೊತೆನೂ ಅಪ್ಲೈ ಮಾಡಿಕೊಂಡ್ರೂ ತೊಂದರೆ ಇಲ್ಲ. ನಾನು ಮುಂಚೆ ಅಪ್ಲೈ ಮಾಡ್ಕೊತಿದ್ದೆ, ಇವಾಗ ನಾನು ತಗೊಬಂದಿದ್ದಿಲ್ಲ, ಐ ಮೀನ್ ಇದೆ, ಗಿಡದಿಂದ ಕಟ್ ಮಾಡಿ ತೊಗೊಂಡು ಬಂದಿದ್ದಿಲ್ಲ, ಹಾಗಾಗಿ ನಾನು ಅದನ್ನ ಅಪ್ಲೈ ಮಾಡ್ಕೋತಾ ಇಲ್ಲ. ಇದೊಂದನ್ನೇ ಅಪ್ಲೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬಿಟ್ಟು, 5 ಮಿನಿಟ್ಸ್ ಅಲ್ಲ, ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತೀನಲ್ವ, ಆವಾಗಲೇ ನಾನು ವಾಶ್ ಮಾಡೋದು. 5 ಮಿನಿಟ್ಸ್ 10 ಮಿನಿಟ್ಸ್ ಅಂತ ಏನು ನನಗೆ ಟೈಮಿಂಗ್ಸ್ ಇಲ್ಲ, ನಾನು ಯಾವಾಗ ಹೋಗ್ತೀನಿ ಆವಾಗಲೇ ನಾನು ವಾಶ್ ಮಾಡೋದು. ನನ್ನ ಹೆಡ್ಗೆ ಆಯಿಲ್ ಹಾಕಿ ಸ್ವಲ್ಪ ಮೆಸೇಜ್ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಗೈಸ್, ಇವಾಗ ಇದನ್ನು ಹಚ್ಚಿದ್ದೀನಲ್ಲ ಫೇಸ್ ಪ್ಯಾಕ್, ಇದು ಡ್ರೈ ಆಗಿದೆ, ಕಂಪ್ಲೀಟಾಗಿ ಡ್ರೈ ಆಗಿದೆ. ಕಂಪ್ಲೀಟ್ ಆಗಿಯೇ ಎಂತಪ್ಪ ಆಲೋವೆರಾನ ಹಚ್ಕೋಬೇಕು ಅಂತಿಲ್ಲ. ನಾನು ಈಗಷ್ಟೇ ಮಾಡ್ಕೊಬಂದೆ, ಅದಕ್ಕೆ ಇವಾಗ ಹಚ್ಕೋತಾ ಇದ್ದೀನಿ.
ಇಲ್ಲಿ ಇಷ್ಟು ಉದ್ದ ಇದೆ. ಇದು ಸ್ವಲ್ಪ ಹೀಗಾಗ್ಬಿಟ್ಟಿದೆ. ಇಷ್ಟು ಉದ್ದ ಇದೆ. ನಾನು ಗಿಡದಿಂದ ಕೊಯ್ಕೊಬಂದಿದ್ದು. ಸೊ ಅದನ್ನು ಸ್ವಲ್ಪ ಇಷ್ಟು ಕಟ್ ಮಾಡ್ಕೊತೀನಿ. ಇದು ಆಲೋವೆರಾ ಜೆಲ್ ತುಂಬ ಒಳ್ಳೆಯದು ಗೈಸ್. ಇದನ್ನೆಲ್ಲ ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ಇದನ್ನೆಲ್ಲ ತಿಂತಾರೆ. ತಿನ್ನೋಕ್ಕಾಗಲ್ಲ. ನಾನೊಂದು 2 ದಿವಸ ಟ್ರೈ ಮಾಡಿದೆ. ತುಂಬ ಬೆನಿಫಿಟ್ಸ್ ಇದೆ ಇದರಿಂದ, ಬಟ್ ತಿನ್ನೋಕ್ಕಾಗಲ್ಲ. ಇದನ್ನ ಹೀಗಿರುತ್ತಲ್ಲ, ಇದನ್ನ ಹಚ್ಕೋತೀನಿ. ಇದು ಟರ್ಮರಿಕ್ ಡ್ರೈ ಆದಮೇಲೆ ಹಚ್ಚಬೇಕು ಅಂತ ಏನಿಲ್ಲ, ಹಾಗೇನೂ ಹಚ್ಕೋಬೋದು. ನಾನು ಈಗಷ್ಟೇ ಕಟ್ ಮಾಡ್ಕೊಬಂದಿದ್ದಲ್ಲ, ಅದಕ್ಕೋಸ್ಕರ ಈಗ ಹಾಕ್ತಾ ಇದ್ದೀನಿ. ಹಾಕ್ಬಾರ್ದು ಅಂದ್ಕೊಂಡೆ, ಜಸ್ಟ್ ಇದನ್ನು ತೋರಿಸ್ಬಿಡು ಅಂತ ಹೇಳಿ ತಂದುಬಿಟ್ಟೆ. ಟ್ರಸ್ಟ್ ಮೀ ಗಾಯ್ಸ್, ಇದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಒಳ್ಳೇದು ಆ್ಯಕ್ಚುಲಿ, ಸ್ಕಿನ್ಗೂ ಅಷ್ಟೇ. ಏನೇ ಇದ್ರೂ ಸಹ ಇದನ್ನ ಅಪ್ಲೈ ಮಾಡಿದ್ರೆ ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ. ಸೊ ಇದನ್ನು ಮಾತ್ರ ನಾನು ತುಂಬ ನಂಬ್ತೀನಿ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸ್ಕಿನ್ನಲ್ಲಿ. ಸೊ ಅದೆಲ್ಲ ಹೋಗಿದೆ. ಅದನ್ನ ಹಿಂಗೆ ನೀಟಾಗಿ ಹಚ್ಕೊಂಡು ಹೀಗೆ ಒಂದು ಸ್ವಲ್ಪ ಮಸಾಜ್ ಕೊಟ್ಕೊಬಿಟ್ರೆ ತುಂಬ ಒಳ್ಳೆಯದು. ಆ ಥರ ಒಂದು ಮಸಾಜ್ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಚೂರು ಲಿಪ್ಸಿಂಗ್ ಆಗೋಯ್ತು. ಇದು ಕಹಿಪೆ ಕಹಿ ಅದು ಹೇಗಿದ್ನ ಎಂಟಿ ಸ್ಟಮಕ್ಗೆ ತಗೋತಾರೋ ಗೊತ್ತಿಲ್ಲ. ಓಕೆ, ಈಗ ಇದೆಲ್ಲ ಆಯಿತು. ಆಮೇಲೆ ಸಿಗ್ತೀನಿ. ಓಕೆ, ಬಾಯ್ ಗೈಸ್. ಆಲ್ರೆಡಿ ಟೈಮ್ ಆಗಿದೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. That's it for today's vlog. I hope you enjoyed it. Thank you for watching. Lots of love. And ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.